ಈಗ ಹಸ್ತಮೈಥುನದ ಒಂದು ಗೀಳು ಅಥವಾ ಪದೇ ಪದೇ ಹಸ್ತಮೈಥುನ ಮಾಡಿಕೊಳ್ಳೋ ಅಂಥದ್ದು ಅಡಿಕ್ಷನ್ ಅಂತ ನಾವು ಹೇಳೋದನ್ನು, ಅಂಥ ಸಂದರ್ಭದಲ್ಲಿ ಅವರ ಒಂದು ಹುಡುಗನ ಅಥವಾ ಒಂದು ಪುರುಷನ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ದಿನನಿತ್ಯದ ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಬೇರೆ ಕೆಲಸಗಳನ್ನು ಮಾಡೋಕ್ಕಾಗಲ್ಲ, ಬರೀ ಮನಸ್ಸು ಇದರ ಹಸ್ತಮೈಥುನದ ಕಡೆನೇ ಎಳಿತಾ ಇರುತ್ತೆ ಅಂತ ಈ ರೀತಿ ಪರಿಸ್ಥಿತಿ ಬಂದಾಗ ಖಂಡಿತ ಅದೊಂದು ಮಾನಸಿಕ ಸಮಸ್ಯೆ ಆಗುತ್ತೆ. ಅಂಥ ಸಮಯದಲ್ಲಿ ಅವರು ಒಂದು ಆಪ್ತ ಸಮಾಲೋಚನೆಗೆ ಬಂದು ಈ ಅಡಿಕ್ಷನ್ ಬೇರೆ ಯಾವುದೇ ಚಟನ ಯಾವ ರೀತಿ ಬಿಡಿಸ್ಬೇಕಾಗತ್ತೆ, ಅದೇ ರೀತಿ ಹಸ್ತಮೈಥುನದ ಚಟನೂ ಕೂಡ ಬಿಡಿಸೋದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಇದ್ದಾಗ ಖಂಡಿತ ಅವ್ರು ವೈದ್ಯರ ಹತ್ರ ಬರ್ಬೋದು, ಯಾವುದೇ ಸಂಕೋಚ ಮುಜುಗರ ಇಲ್ಲದೆ ಈ ರೀತಿ ಆಗಿದೆ ನನಗೆ ಅಂತ. ಅವರು ಬೇರೆ ರೀತಿಯ ಒತ್ತಡಗಳಿಗೆ ಒಳಗಾಗಿದ್ದಾಗ ನಿದ್ದೆ ಬರಲ್ಲ ಅಥವಾ ಇನ್ನೇನಾದರೂ ತೊಂದರೆ, ಖಿನ್ನತೆ, ಮಾನಸಿಕ ಅಸ್ವಸ್ಥತೆ ಈ ಥರ ಎಲ್ಲ ಆದಾಗ ಕೆಲವು ಸಲ ಈ ಥರ ಚಟಗಳಿಗೆ ಅವರು ಒಳಗಾಗ್ಬೋದು. ಹಾಗಿದ್ದಾಗ ಅದು ಚಟವಾಗಿ ಮಾರ್ಪಾಡಾದಾಗ ಖಂಡಿತವಾಗ್ಲೂ ಅವರು ವೈದ್ಯರ ಹತ್ರ ಬಂದು ಚಿಕಿತ್ಸೆ ಪಡಿಸ್ಕೋಬೇಕಾಗತ್ತೆ.